ಹುಮ್ನಾಬಾದ್ LVBV ಶಾಲೆಯಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರ. ಹುಮ್ನಾಬಾದ್ನ ಪ್ರತಿಷ್ಠಿತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾಲಭಾರತಿ ವಿದ್ಯಾಮಂದಿರದಲ್ಲಿ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 2026-27ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸೋಮವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕ ಚಂದ್ರಕಾಂತ್ ಜಾಧವ್, ಕಷ್ಟಪಟ್ಟು ಓದದೆ ಇಷ್ಟಪಟ್ಟು ಓದಿದಲ್ಲಿ ಜೀವನದಲ್ಲಿ ಸಾಧನೆಗೈಯಲು ಸಾಧ್ಯ ಎಂದು ತಿಳಿಸಿದರು. ಸಂಸ್ಥೆಯ ನಿರ್ದೇಶಕ ನಾರಾಯಣರಾವ್ ಚೌಧರಿ ಅವರು ಮಾತನಾಡಿ, ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದರೂ ನಿಷ್ಠೆಯಿಂದ ಮಾಡಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಿಗಲು ಸಾಧ್ಯ. ವಿದ್ಯಾರ್ಥಿ ಜೀವನ ಸಿಗುವುದೇ ವಿರಳ. ಆ ಅವಕಾಶದ ಸದ್ಬಳಕೆಯ ಮೂಲಕ ಜೀವನದಲ್ಲಿ ಉನ್ನತ ಸಾಧನೆಗೈಯಬೇಕು ಎಂದರು. ಇನ್ನೋರ್ವ ಉದ್ಯಮಿ ವಸಂತಕುಮಾರ್ ಛಿದ್ರಿ ಅವರು ಸಹ ಮಾತನಾಡಿದರು. ಸಂಘದ ಅಧ್ಯಕ್ಷ ಭೀಮಣ್ಣ ದೇವಣಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. LVBV ಸಂಸ್ಥೆಯ ಕಾರ್ಯದರ್ಶಿ ಶಿವಶಂಕರ್ ತರನಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಂಘದ ಉಪಾಧ್ಯಕ್ಷ ಸುಭಾಷ್ ಪಾಟೀಲ್, ಸದಸ್ಯರಾದ ಕಾಶಿನಾಥ್ ಬಿರಾದಾರ್, ಬಸವರಾಜ್ ಗೌರ್, ಸುಭಾಷ್ ದೇವಣಿ ಮತ್ತಿತರರು ಹಾಜರಿದ್ದರು. ಮುಖ್ಯ ಶಿಕ್ಷಕ ಶರಣಪ್ಪ ಹುಲ್ಸೂರಿ ಅವರು ನಿರೂಪಿಸಿ ವಂದಿಸಿದರು. ಇದೇ ಸಂದರ್ಭದಲ್ಲಿ SSLC ಮತ್ತು PUC ಜೊತೆಗೆ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಯಾರು ಕ್ಲಾಸ್ ನೋಡಿದ್ರಿ ಚೆನ್ನಾಗಿ 10ನೇ ಕ್ಲಾಸು 1ನೇ ಕ್ಲಾಸು ಈ ಜಿಲ್ಲೆಗೆ ನಂಬರ್ ಯಾರು ಸರ್ ನೀವು ಯಾರು ಫಸ್ಟ್ ಬರ್ತಾರೆ ನಮ್ಮ ಕಡೆ ಪ್ರೈಸ್ ಕೊಡ್ತಾರೆ. ನನ್ನ ಅನುಭವವನ್ನು ನಾನು ಇಲ್ಲಿ ನಿಮ್ಮ ಜೊತೆಗೆ ಅನುಭವಿಸಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಎಲ್ಲರೂ ಹೇಳಿದ್ರು, ಇಷ್ಟು ಓದಬೇಕು, ಅಷ್ಟು ಓದಬೇಕು, ಹಾಂಗೆ ಓದಬೇಕು, ಹಿಂಗೆ ಓದಬೇಕು, ಥರ ಅದು ಎಂಬಂತ ಅನುಭವನ ಹೇಳಿದ್ರು. ನಾನು ನನ್ನ ಅನುಭವನ ಇಲ್ಲಿ ಹೇಳ್ತೀನಿ. ನಾವು ಎಷ್ಟು ಓದ್ತೀವೋ ಅದು ಮಹತ್ವ ಕೊಡುವಂಗಿಲ್ಲ. ಮನ್ಸಾರಿ ನಾವು ಎಷ್ಟು ಓದ್ತೀವೋ ಅದು ಮಹತ್ವ ಕೊಡುವ. ನಾವು ಮನ್ಸಾರಿ ಎಷ್ಟು ಓದ್ತೀವೋ ಅದೇ ನಮ್ಮ ಕೆಲಸಕ್ಕೆ ಬರ್ತದೆ. ಮನಸ್ಸಿಲ್ಲದೆ ಏನಾಗತ್ತೆ, ನಾವು ಹಗಲು ರಾತ್ರಿ ಓದಿದ್ರು ಕೂಡ ಅದು ಏನು ಪ್ರಯೋಜನ ಪಡೆಯಂಗಿಲ್ಲ. ನಾವು ಓದಬೇಕಾದ್ರೆ ನಾವು ಪೂರ್ಣ ಲಕ್ಷ್ಯ ಪಟ್ಟು ಕಾನ್ಸಂಟ್ರೇಟ್ ಆಗಿ ನಾವು ಓದ್ತೀವಿ. ನಾವು ಕಾನ್ಸಂಟ್ರೇಷನ್ ಇಲ್ಲದೆ ಕತೆ ಓದ್ರ ನಾವು ಎಷ್ಟು ಓದಿದ್ರೆ ಅದಕ್ಕೆ ಏನೂ ಫಲ ಬರಂಗಿಲ್ಲ ಅನ್ನುವಂಥ ಅನುಭವ ನಮಗಿದೆ. ಅದು ಸಲುವಾಗಿ ನಾನು ಕಳಕಳಿಯಿಂದ ಎಲ್ಲ ಮಕ್ಕಳಿಗೆ ಹೇಳಿ ಬಯಸ್ತೀನಿ, ನೀವು ಎಷ್ಟೇ ಓದ್ರಿ, ಎಷ್ಟೇ ತಾಸು ಓದ್ರಿ, ಹಗಲು ರಾತ್ರಿ ಓದೋದಕ್ಕಿಂತ ಮನಸ್ಸು ಪಟ್ಟು ಓದ್ರ ನಿಮ್ಮ ಅದರ ಫಲ ಅವಶ್ಯವಾಗಿ ಸಿಗ್ತದನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಬಯಸ್ತೀನಿ. ಅದು ಸಲುವಾಗಿ ನಾವು ಎಷ್ಟು ಓದ್ತೀವಿ ಇದು ಮಹತ್ವಪೂರ್ಣ ಇಲ್ಲ. ಅದರ ನಂತರ ತಾಯಿ ತಂದೆಯವ್ರಿಗೂ ಒಂದು ಜವಾಬ್ದಾರಿ ಇದೆ. ಮಕ್ಕಳು ಎಷ್ಟು ಮಟ್ಟಿಗೆ ಓದ್ಲತ್ತಾರ ಅಥವಾ ಯಾವ ರೀತಿ ಓದ್ಲತ್ತಾರ, ಅವ್ರಿಗೆ ಏನೇನು ಚಟ ಅದಾವ, ಅವು ಎಲ್ಲ ಚಟಗಳನ್ನ ಒಳ್ಳೆ ರೀತಿಯಲ್ಲಿ ಇದ್ದು ಅಂದ್ರೆ ಅದ್ರ ಕಡೆ ಲಕ್ಷ್ಯ ಕೊಡೋದು ಅವಶ್ಯಕತೆ ಇಲ್ಲ. ಕೆಟ್ಟ ಚಟಗಳು ಇದ್ದು ಅಂದ್ರೆ ಅದರಿಂದ ಮಕ್ಕಳಿಗೆ ದೂರ ಮಾಡುವಂತಹ ಪ್ರಯತ್ನ ತಾಯಿ ತಂದೆಯವರು ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಸಮಯ ಮಕ್ಕಳು ತಂದು ಸಮಯನ್ನ ವೇಸ್ಟ್ ಸಂಗತಿಯಲ್ಲಿ ಕಳೆದು ಓದು ಬರೆಯುವುದರಲ್ಲಿ ತಮ್ಮ ಸಮಯನ್ನ ಅವರೇನದ ವೇಸ್ಟ್ ಮಾಡ್ತಾರೆ. ಅವರು ಆ ಸಮಯದ ಜೊತೆ ಓದಲಿಕ್ಕೆ ಬರೀಲಿಕ್ಕೆ ಕೊಟ್ರ ಏನಾಗ್ತದ, ಅದ್ರ ಲಾಭ ಅವ್ರಿಗೆ ಸಿಗ್ಲಿಕ್ಕೆ ಸಾಧ್ಯ. ಅದ್ರ ಸಲುವಾಗಿ ನಾನು ಹೇಳೋದು ಇಷ್ಟೇ, ಏನಂದ್ರೆ ನಾವು ಏನೇ ಮಾಡಲಿ ನಾವು ಮನಸ್ಸು ಪಟ್ಟು ಮಾಡಬೇಕು. ಮನಸ್ಸು ಇಲ್ಲದೆ ನಾವು ಏನೂ ಮಾಡಿದ್ರೆ ಅದಕ್ಕೆ ಏನೂ ಪ್ರಯೋಜನ ಆಗಂಗಿಲ್ಲ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳ್ಬೇಕು. ಈ ಕಾರ್ಯಕ್ರಮವನ್ನು ನೀವೇ ಮಾಡಿದ್ದೀರಿ, ಭಾಳ ವೈಭವನೇ ಮಾಡಿದ್ದೀರಿ. ಅತಿ ಮಕ್ಕಳಿಗೆ ಎಂಬುದೇನೆಂದರೆ ಇದೊಂದು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ. ಯಾವ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಸರಿಯಾಗಿ ಮುಗಿಸಿ ಒಳ್ಳೆ ಉತ್ತೀರ್ಣವಾಗಿ ಪಾಸಾಗಿದ್ದಾರೆ, ಅವರಿಗೆ ಸನ್ಮಾನ ಮಾಡಿದರೆ ಅವರಿಗೂ ಬಹಳ ಆನಂದ ಅನಿಸ್ತದೆ. ಏನಪ್ಪ ಅಂದರೆ ನಾವು ಮಾಡಿದ ಫಲ ನಮಗೆ ಯಾರಾದರೂ ಸನ್ಮಾನ ಮಾಡಿದ್ದಾರಿಲ್ಲ ಅಂದರೆ ಬಹಳ ಖುಷಿ ಆಗ್ತದೆ. ಅದೇ ರೀತಿಯಾಗಿ ನೀವು ಎಲ್ಲರೂ ಈ ರೀತಿಯಾಗಿ ನಾವು ಕೂಡ ಚೆನ್ನಾಗಿ ಓದಿ ಚೆನ್ನಾಗಿ ಇದು ಮಾಡಿ ಏನಂದರೆ ನಾವು ಫಸ್ಟ್ ಕ್ಲಾಸ್ ಪಾಸಾಗಿ ಈಗ ನಾವು ಸನ್ಮಾನ ಮಾಡಿಸೋಣ ಅಂತ ಭಾವನೆ ನಿಮ್ಮಲ್ಲಿ ಹುಟ್ಟು ಬರಲಿ ಅಂತ ಕೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತೀನಿ.
ಈ ಪ್ರತಿಯೊಂದು ಕಾರ್ಯಕ್ರಮ ಮಕ್ಕಳದು ಪ್ರತಿಯೊಂದು ಕಾರ್ಯಕ್ರಮ ಏನಿರ್ತದೆ ಅಂದರೆ ನಿಮ್ದು ಒಂದು ಮಾರ್ಗದರ್ಶಕವಾಗೇ ಇರ್ತದೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಸರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ಇದೇ ರೀತಿಯಾಗಿ ಇವರು ಇನ್ನೂ ಹೆಚ್ಚಷ್ಟು ಸಮಾಜದಲ್ಲಿ ಬೇರೆ ಬೇರೆ ಜನರನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಲಿ ಅಂಥ ಕಾರ್ಯಕ್ರಮಗಳನ್ನು ನಾವು ಕೂಡ ಭಾಗಿಯಾಗ್ತೇವೆ ಅಂತ ಬೇರೆ ಸಮಾಜದಲ್ಲೂ ಕೂಡ ಇದು ಒಂದು ಮಾರ್ಗ, ಒಂದು ಆದರ್ಶವಾಗಿ ಅಂತ ನನ್ನ ಮಾತು. ಇದು ಎಲ್ಲರಿಗೂ ಬರೋದಿಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಇವರ ಹಿರಿಯರ ಒಂದು ಆಶೀರ್ವಾದ ಇರ್ತದೆ. ಉತ್ತಮ ಕೆಲಸ ಮಾಡಬೇಕಾದ್ರೆ ಹಿರಿಯರ ಆಶೀರ್ವಾದ ಬೇಕು. ಅವರು ಹರಿಸ್ಬೇಕಂದ್ರೆ ನಮ್ಮ ಕೈ ಉತ್ತಮ ಕೆಲಸಗಳಾಗ್ತವೆ. ನಾವಾಗಾದ್ರೆ ಇದಾಗಲ್ಲ, ಅವ್ರ ಆಶೀರ್ವಾದ ಇದೆ. ಹೀಗಾಗಿ ಅವರು ಉತ್ತಮ ಕೆಲಸ ಮಾಡ್ತಾನೆ ಇದ್ದಾರೆ. ಇವತ್ತು ಕಾರ್ಯಕ್ರಮ ಭಾಳ ಚೆನ್ನಾಗಿ ಅಂದ್ಕೊಂಡಿದ್ದಾರೆ. ಅವ್ರ ಅನುಭವಗಳು ಭಾಳ ಇವೆ. ಮತ್ತು ಆ ತಂಡಕ್ಕೆ ನಮ್ಮ ಇವರಿಗೆ ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸಿ ಆ ತಂಡ ಏನು ಹಾಗೆ ಮುಂದುವರಿಕೆ ನಮ್ಮಂಥ ಎಲ್ಲ ಶಿಕ್ಷಕರಿಗೆ, ನಮ್ಮಂಥ ಎಲ್ಲ ಸಂಸ್ಥೆಗಳಿಗೆ, ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ದೇವರಿಗೆ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕಾಪಾಡಿ ಅಂತ ಈ ಸಂದರ್ಭದಲ್ಲಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತು ಈ ಸಂದರ್ಭದಲ್ಲಿ ನನಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಹಾಗೂ ಪ್ರತಿಭಾವಂತ ತೆರೆ ಮರೆಯಲ್ಲಿರ್ತಕ್ಕಂಥ ಶಿಕ್ಷಕರುಗಳಿಗೆ ವೇದಿಕೆ ಮೇಲೆ ಆಹ್ವಾನಿಸಿ ಅವರನ್ನು ಸನ್ಮಾನವನ್ನು ಮಾಡ್ತಕ್ಕಂಥದ್ದು ಈ ಸಂಘದ ಉದ್ದೇಶವಿದೆ. ಒಂದೇ ಒಂದು ಉದ್ದೇಶ ಏನದ, ಅವರನ್ನು ಗೌರವಿಸಬೇಕು, ಅವರನ್ನು ಸನ್ಮಾನಿಸಬೇಕು, ಅವರನ್ನು ಜನರಿಗೆ ಪರಿಚಯಿಸಬೇಕು. ಈ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಎಂಬುದು ಒಟ್ಟು ನಮ್ಮ ಹುನ್ನಾರ್ ತಾಲೂಕಿನಲ್ಲಿ ಒಟ್ಟು 22 ಕ್ಲಸ್ಟರ್ಗಳಿದ್ದವು. 22 ಕ್ಲಸ್ಟರ್ಗಳಿಂದ ಒಬ್ಬೊಬ್ಬ ಶಿಕ್ಷಕರನ್ನ ನಾವು ಉತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ಅವರ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಒಟ್ಟು 22 ಶಿಕ್ಷಕರು, 24 ಮಕ್ಕಳಿಗೆ ಪ್ರತಿ ವರ್ಷ. ಅದೇ ರೀತಿಯಾಗಿ ನಾವು 2016 ಮತ್ತು 2017 ಸಾಲಿನಿಂದ ಮಾಡ್ಕೊಂಡು ಹೊಂದಿದ್ವಿ. ಈಗ ಇತ್ತಿತ್ತಲಾಗ ಬರ್ತಾ ಕೊರೋನಾ ಬಂದ ನಂತರ ಸ್ವಲ್ಪ ಶಿಕ್ಷಕರ ಸಂಖ್ಯೆ ಎಂಬುದರ ಕಡಿಮೆ ಇತ್ತು. ಕಾರಣ ಏನಪ್ಪ ಅಂದ್ರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಹಳ ಸಮಸ್ಯೆ ಹೊರಟು. ಒಬ್ಬ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಬ್ಬರು ಬಂದು ಕೇಳಿದ್ರು, ನಾವು ಶಿಕ್ಷಕರು ಉತ್ತಮ ಶಿಕ್ಷಕರು ಕೊಟ್ಟಿದ್ದೀರಿ, ಅವರು ಆಯ್ಕೆ ಮಾಡೋದಲ್ಲ ತಪ್ಪಾಗಿದೆ ನೋಡಿ ಸರ್ ಅಂತ ಹೇಳಿದ್ರು. ಆ ಆಯ್ಕೆ ಮಾಡಕ್ಕೆ ಯಾರು ಒಪ್ಪಿಸಿದೆ ಅಂದ್ರೆ CRT ಅವರಿಗೆಲ್ಲ ಒಪ್ಪಿಸಿದ್ರು. ಆಯಾ ಕೆಲಸ CRT ಒಳಗೆ ಎಲ್ಲ ಮಾಹಿತಿ ಇರ್ತದೆ. ಆ ಒಂದು ಉದ್ದೇಶದಿಂದ ನಾವು ಆ CRTಗೆ ಬಿಟ್ಬಿಟ್ಟಿದ್ದೇವೆ. ನೀವೇನು ಮಾಡ್ತೀರಿ ಮಾಡಿ. ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ತಪ್ಪು ದೋಷಗಳಾದರೂ ಅದಕ್ಕೆ ಹೊಣೆಗಾರರು ನೀವೇನು ಹೇಳಿದ್ದೀರಿ. ಹಾಗಾಗಿ ಒಂದು 2-3 ಸಲ ಶಿಕ್ಷಕರ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ದೋಷ ಆಗುತ್ತೆ ಅಂತ ತಿಳ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿದ್ದೇವೆ. ಇಲ್ಲಿವರೆಗೂ ನಾವು 165 ಶಿಕ್ಷಕರನ್ನ ಸನ್ಮಾನ ಮಾಡಿದ್ದೇವೆ. ಉತ್ತಮ ಶಿಕ್ಷಕರನ್ನ ತೆರೆ ಮರೆಯಲ್ಲಿ ಇರತಕ್ಕಂಥ, ಎಲ್ಲೋ ಮರೆಯಲ್ಲಿ ಇದ್ದು ತಮ್ಮ ಪಾಠ ಬೋಧನೆಯನ್ನ ನಿಷ್ಠಾವಂತೆಯಿಂದ ದುಡಿತಕ್ಕಂಥ ಶಿಕ್ಷಕರಿಗೆ ನಾವು ತೆರೆ ಮರೆಯಲ್ಲಿ ಇರ್ತಕ್ಕಂಥವ್ರಿಗೆ ವೇದಿಕೆ ಕರೆತಂದು ಸಮಾಜವನ್ನು ಗುರುತಿಸಿ ಇಂಥವ್ರು ಆಧಾರ ಅಂತ ಹೇಳಿ ನಾವು ಆ ಕಾರ್ಯಕ್ರಮದಲ್ಲಿ ಅವರನ್ನು ಪರಿಚಯಿಸಿದ್ದೇವೆ. 165 ಶಿಕ್ಷಕರನ್ನು ನಾವು ಸನ್ಮಾನಿಸಿದ್ದೇವೆ ಇಲ್ಲಿವರೆಗೆ. ಮತ್ತು 10-20 ಮಂದಿ ಅಂತ ನಾವು ಗಣ್ಯ ವ್ಯಕ್ತಿಗಳಿಗೆ ಹೇಗಪ್ಪ ಒಂದು ಎಜುಕೇಷನ್ ಸೊಸೈಟಿಯನ್ನು ತೆಗೆದು ಆ ಸೊಸೈಟಿಯಿಂದ ಸಮಾಜಕ್ಕೆ ಅಪಾರ ಕೊಡುಗೆ ನೀಡತಕ್ಕಂಥ ಪ್ರತಿ ವರ್ಷ ಗುಣಮಟ್ಟ ಶಿಕ್ಷಣ ನೀಡಿ ಸುಮಾರು 100-120 ಪ್ರತಿ ವರ್ಷ ಮಕ್ಕಳ ಗುಣಮಟ್ಟ ಶಿಕ್ಷಣ ನೀಡಿ ಹೊರಗೆ ಹಾಕ್ತಾ ಇದ್ದಾರಲ್ಲ, ಅಂಥ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರುಗಳಿಗೂ ನಾವು ಮೊದಲು ಒಂದು ಸನ್ಮಾನವನ್ನು ಮಾಡಿ ಅವರಿಗೂ ಇಂಥ ಒಂದು ಒಳ್ಳೆ ಕೆಲಸ ಸಮಾಜಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಜನರಿಗೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಮ ಸಂಘವನ್ನು ಮಾಡಿದೆ. ಅದೇ ರೀತಿಯಾಗಿ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಬೀದರ್ ಪ್ರಪ್ರಥಮವಾಗಿ ನಾವು ಓದಿ ಬರೆದಿದ್ದು ಎಕ್ಸಾಮಲ್ಲಿ ಚೆನ್ನಾಗಿ ರಿಸಲ್ಟ್ ತೆಗೆದಿದ್ದೇವೆ. ನಾನು ಮುಂದೆ ಈಗ ಶಕುಂತಲಾ ಪಾಟೀಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಧನ್ಯವಾದ. ಎಕ್ಸಾಮ್ ಬರೆಯುವಾಗ PUC ಎಕ್ಸಾಮ್ನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇನ್ಲಿ ಸಾಲ್ವ್ ಮಾಡಬೇಕು ಪ್ರತಿಯೊಬ್ಬರು. 1 to 10 ನಾನು ಶ್ರೀ ಗುರು ಸಂಗಮೇಶ್ವರ ಕಲಬುರಗಿಯಲ್ಲಿ ಮುಗಿಸಿದ್ದೇನೆ, ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ. ಸೆಕೆಂಡ್ PUC ಅನ್ನು ಚನ್ನಬಸವೇಶ್ವರ ಗುರುಕುಲದಲ್ಲಿ ಮುಗಿಸಿದ್ದೇನೆ. Firstly, we have to write the exam. For preparing the exam, we have to solve the previous year questions
and the government provided will provide the model question papers also. So we have to solve that. Why so? Because 50% of the questions will repeat in the final paper from model papers as well as previous year question papers also. So for TUC, we have to solve mainly past year questions also and model papers, mainly focusing on the important questions which are repeated, more repeatedly questions. Daily we have, by reading it will not make us perfect. Writing also, by writing many times we will make perfect the questions. Daily minimum 5 to 6 hours. 10th ರಿಸಲ್ಟನ್ನು ಚೆನ್ನಾಗಿ ತೆಗೆಸಿ ಅವರು ಹೇಳಿದ್ದಾರೆ. ನಾವು ಓದಿ ಬರೆದಿದ್ದು ಎಕ್ಸಾಮಲ್ಲಿ ಚೆನ್ನಾಗಿ ರಿಸಲ್ಟ್ ತೆಗೆದಿದ್ದೇವೆ. ನಾನು ಮುಂದೆ ಈಗ ಶಕುಂತಲಾ ಪಾಟೀಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಸರ್ಕಾರದಿಂದ ಏನದ ನಮಗಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಒಂದು ಸರ್ವಿಸ್ ಕೊಡ್ತೇವೆ. ಬನ್ನಿ ಒಂದು ನಾವೇನದ ಹೆಚ್ಚು ನೀರಾವರಿ ರೈತರಿಗೆ ಏನದ ಹೆಚ್ಚು ಹೆಂಗೆ ತಳಿಗಳು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೆಚ್ಚು ತರಬೇತಿ ಕೊಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ಯಾವುದೇ ಸಮಸ್ಯೆಗಳು ಇರ್ಲಾರ್ದಂಗೆ ಮತ್ತು ಇಲ್ಲಿವರೆಗೂ ಒಂದು ಏನದ ಒಂದು ಜ್ಞಾಪನ ಪತ್ರ ತೊಗೊಳ್ಳಾರ್ದೆ ಒಂದು ಕಪ್ ಚುಕ್ಕಿ ಇರಲಾರ್ದೆ ಏನದ ನಾವು 42 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿ ಪ್ರತಿಯೊಬ್ಬ ರೈತರಿಗೆ ಅವ್ರಿಗೆ ಮನವೊಲಿಸಿ ಮತ್ತು ಕೃಷಿ ಒಳಗೆ ಚಟುವಟಿಕೆ ಒಳಗೆ ಏನದ ಈಗಿನ ಯುಗದೊಳಗೆ ಏನದ ಹೆಚ್ಚಾಗಿ ಬೆಳೆಗಳು ಆಮ್ಯಾಗ ಗೊಬ್ಬರ ಬೀಜ ಇವೆಲ್ಲ ಏನದ ಪಟ್ಟು ನಾವು ಹೆಚ್ಚು ವಿಷಪೂರಿತ ಆಹಾರ ಸೇವನೆ ಮಾಡೋದ್ರಿಂದ ಭಾಳ ಸಮಸ್ಯೆಗಳು BP ಶುಗರ್ ಇವೆಲ್ಲ ಬರ್ತಾಯಿತ್ತು. ನಾನು ಹೆಚ್ಚಿನ ಅಂತಂದ್ರೆ ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಹೆಚ್ಚು ಏನದು ವಿತೌಟ್ ಕೆಮಿಕಲ್ ವಿತೌಟ್ ಫರ್ಟಿಲೈಸರ್ ಇಲ್ಲದೆ ನಮ್ಮಲ್ಲಿ ಸಿಗುವಂಥ ಒಂದು ನೈಸರ್ಗಿಕ ಕೃಷಿಯಿಂದ ಈ ಭೂಮಿ ಏನದ ಈಗ ಪೋಷಕಾಂಶಗಳು ಕಳ್ಕೊಳ್ಳುತ್ತದೆ. ಯಾಕಂದ್ರೆ ಈ ಫರ್ಟಿಲೈಸರ್ಸು ಕೆಮಿಕಲ್ ಹಾಕೋದ್ರಿಂದ BP ಶುಗರು ಆಮೇಲೆ ಏನದ ಮಂಡಿ ನೋವು ಎಲ್ಲ ಹೆಚ್ಚು ಈ ವಿಷಪೂರಿತ ಆಹಾರ ಇವತ್ತು ನಾವು ಸೇವನೆ ಮಾಡಿ ತಂದಾಗ ಇವತ್ತು ಯಾರು ನಾವು ಹೊರಗಡೆ ಊಟ ಮಾಡಿಲ್ಲ. ನಾವು ಏನು ಮಾಡೀವಿ ಅಂತಂದ್ರೆ ಇವತ್ತು ಫ್ರೂಟ್ಸ್ ತಿಂದು ಹಣ್ಣುಗಳು ತಿಂದು ಎಲ್ಲ ತರಕಾರಿ ತಿಂದು ಅದಕ್ಕೆಲ್ಲ ಸ್ಪ್ರೇ ಆಗಿರೋದು. ಅದಕ್ಕೆ ಆರ್ಗ್ಯಾನಿಕ್ ಏನದ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಆಮೇಲೆ ವರ್ಮಿ ಕಾಂಪೋಸ್ಟು, ಎರೆಹುಳ ಗೊಬ್ಬರ ಹೀಗೆ ಹಲವಾರು ಏನದ ಇದು ಉಪಯೋಗ ಮಾಡ್ಕೊಂಡು ಏನದ ರೈತರು ಇದು ಮಾಡ್ಕೋಬೇಕಂತೇಳಿ ಬೆಳೆದಾಗ ಸಿಂದಗಿ ತಾಲೂಕು ಆ ಕಡೆ ಹುಣಗೂರು ತಾಲೂಕು ಪ್ರಗತಿಪರ ರೈತರು ಏನದ ಅಳವಡಿಕೆ ಮಾಡ್ಕೊಳ್ತಾರೆ. ಅದಕ್ಕೆ ಭೂಮಿ ಫಲವತ್ತತೆ ಕಳ್ಕೊಳತ್ತದ. ಮುಂದಿನ ಯುಗದೊಳಗೆ ಏನದ ಈಗ ಎಲ್ಲ ಇಂಡಸ್ಟ್ರಿ ಏರಿಯಾಗಳಾಗ್ಲತ್ತವ. 75% ನೀರು 25 ನಮ್ಮ ಭೂಮಿ ಒಳಗೆ